ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ತಪ್ಪದೆ 5 ಕೆಲಸ ಮಾಡಿ. ನಮಸ್ಕಾರ ಗೆಳೆಯರೇ. ಪ್ರತಿಯೊಬ್ಬ ಹೆಣ್ಮಗಳಿಗೂ ತನ್ನ ಮನೆ ಸುಖ ಸಂತೋಷದಿಂದ ಇರಬೇಕು, ಕೈಯಲ್ಲಿ ಹಣ ಓಡಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೆಲವೊಮ್ಮೆ ಬಡತನ ಅಥವಾ ಅಶಾಂತಿ ಬೆನ್ನು ಬಿಡಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯ ಅದೃಷ್ಟವನ್ನು ಬದಲಿಸಬಲ್ಲ ಹೆಣ್ಮಕ್ಳು ಮಾಡಲೇಬೇಕಾದ 5 ರಹಸ್ಯ ಅಭ್ಯಾಸಗಳ ಬಗ್ಗೆ ತಿಳ್ಕೊಡ್ಸ್ಕೊಡ್ತಾ ಇದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಇದರಲ್ಲಿ ಮೊದಲನೆಯ ರಹಸ್ಯ ಮುಂಜಾನೆಯ ಶಕ್ತಿ. ಹೌದು, ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಹೊಸ್ತಿಲಿಗೆ ನೀರು ಹಾಕುವುದು ಬರೀ ಸಂಪ್ರದಾಯ ಅಲ್ಲ, ಅದು ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುವ ಒಂದು ದಾರಿ. ಹೊಸ್ತಿಲು ಮನೆಯ ರಕ್ಷಾ ಕವಚ ಇದ್ದಂತೆ. ಮುಂಜಾನೆ ಮನೆಯನ್ನು ಗುಡಿಸಿ ಹೊಸ್ತಿಲಿಗೆ ನೀರು ಹಾಕಿ ರಂಗೋಲಿ ಇಡುವುದರಿಂದ ಧನಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡುತ್ತದೆ. ಮಾತು ಮತ್ತು ಮೌನ. ಮನೆಯಲ್ಲಿ ಹೆಣ್ಮಗಳು ಮಾತನಾಡುವ ರೀತಿ ಮನೆಯ ಐಶ್ವರ್ಯವನ್ನು ನಿರ್ಧರಿಸುತ್ತೆ. ಮಾತು ಮುತ್ತಿನಂತೆ ಇರಲಿ ಅನ್ನುತ್ತಾರೆ. ಅತಿಯಾದ ಕೋಪ, ಕಿರುಚಾಟ ಮತ್ತು ದೂಷಣೆ ಮನೆಯಲ್ಲಿ ದಾರಿದ್ರ್ಯವನ್ನು ತರುತ್ತದೆ. ಶಾಂತವಾಗಿ ಮೃದುವಾಗಿ ಮಾತನಾಡುವ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಅನ್ನುವುದೇ ಇನ್ನು ಮೂರನೆಯದಾಗಿ ದಾನ ಮತ್ತು ಧರ್ಮ. ಹೌದು, ನಿಮ್ಮ ದುಡಿಮೆಯಲ್ಲಿ ಅಥವಾ ಮನೆಯ ಖರ್ಚಿನಲ್ಲಿ ಒಂದು ಸಣ್ಣ ಪಾಲನ್ನು ಮೂಕ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಲು ಬಳಸಿ. ಮುಂಜಾನೆ ಪಕ್ಷಿಗಳಿಗೆ ಧಾನ್ಯ ನೀಡುವುದು ಅಥವಾ ಹಸುವಿಗೆ ಆಹಾರ ನೀಡುವುದರಿಂದ ನಿಮ್ಮ ಜನ್ಮಕುಂಡಲಿಯ ದೋಷಗಳು ಇದ್ದರೆ ನಿವಾರಣೆಯಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ ನಿಮಗೆ. 4ನೇದಾಗಿ ಅಡುಗೆ ಮನೆಯ ಪಾವಿತ್ರತೆಯನ್ನು ತಿಳಿದುಕೊಳ್ಳಿ. ಅಡುಗೆ ಮನೆ ಅನ್ನಪೂರ್ಣೇಶ್ವರಿಯ ವಾಸಸ್ಥಾನ. ರಾತ್ರಿ ಮಲಗುವಾಗ ಅದಕ್ಕೂ ಮುನ್ನ ಎಂಜಲು ಪಾತ್ರೆಗಳನ್ನು ಸಿಂಕ್ನಲ್ಲಿ ಇಡಬೇಡಿ. ಒಲೆಯನ್ನು ಮತ್ತು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಅಡುಗೆ ಮನೆಯಲ್ಲಿ ಶುಚಿತ್ವ ಮತ್ತು ಶಾಂತಿ ಇದ್ದರೆ ಆ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಬರುವುದಿಲ್ಲ, ಬಡತನವು ನಿರ್ಮೂಲನೆಯಾಗುತ್ತದೆ. ಕೊನೆಯದಾಗಿ 5ನೇ ರಹಸ್ಯ ಧನಾತ್ಮಕ ಚಿಂತನೆ ಮತ್ತು ಮಂತ್ರ. ಇದು ತುಂಬ ಮುಖ್ಯ ಹೆಣ್ಮಕ್ಕಳಿಗೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಾನು ಸುಖವಾಗಿದ್ದೇನೆ, ನನ್ನ ಮನೆ ಸಮೃದ್ಧವಾಗಿದೆ ಎನ್ನುವ ಭಾವನೆ ಇರಲಿ. ದಿನಕ್ಕೆ 11 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಜಪಿಸಿ. ನಿಮ್ಮ ಸಕಾರಾತ್ಮಕ ಶಕ್ತಿಯೇ ಮನೆಯ ಅತಿ ದೊಡ್ಡ ಆಸ್ತಿ ಶಕ್ತಿ. ವೀಕ್ಷಕರೇ, ಈ 5 ಸರಳ ರಹಸ್ಯಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಬದಲಾವಣೆ ನಿಮಗೆ ತಿಳಿಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.